ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಒಂದು ಮಾಹಿತಿಯನ್ನು ಹೇಳುತ್ತೇನೆ. ಸೊ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಇವಾಗ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದು ಬಿ ಕಾಮ್ಗೆ. ಸೊ ಬಿ ಕಾಮ್ ಸೆಕೆಂಡ್ ಸೆಮ್ಮು, ಫೋರ್ತ್ ಸೆಮ್ಮು ಆ್ಯಂಡ್ ಸಿಕ್ಸ್ತ್ ಸೆಮ್ಮು. ಸೊ ಇವಾಗ ನೋಡಿರಿ, ಮೇ ಜೂನ್ 2025 ಎಕ್ಸಾಮಿನೇಷನ್ NEP ಅಂತ ಹೇಳ್ತಾರೆ. ಸೊ ಬಿ ಕಾಮ್ NEP ಸ್ಟೂಡೆಂಟ್ಗಳಿಗೆ ಮಾತ್ರ ಈ ಟೈಮ್ ಟೇಬಲ್ ಇದೆ. ಸೊ NEP ಸ್ಟೂಡೆಂಟ್ಗಳಿಗೆ ಈ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವಾಗ. ಅದು ಯಾವ ಟೈಮ್ ಟೇಬಲ್ ಇದೆ? ಅದು ಪ್ರೊವಿಷನಲ್ ಟೈಮ್ ಟೇಬಲ್ ಇದೆ. ನೆನಪಿಟ್ಕೋರಿ, ಮೋಸ್ಟ್ಲಿ ಇದೆ, ಮೇ ಬಿ ಇನ್ನೇನಾಗ್ಬೋದು, ಆ ಫೈನಲ್ ಟೈಮ್ ಟೇಬಲ್ ಕೂಡ ಇದೇ ಆಗ್ಬೋದು. ಸೊ ಇಲ್ಲಿ SCP ಇಲ್ಲ, ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ SCP ಇಲ್ಲ, ಓನ್ಲಿ ಯಾವುದಿದೆ NEPಗೆ ಅಷ್ಟೇ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಟೈಮ್ ಟೇಬಲಲ್ಲಿ ಯಾವ ಡೇಟ್ಗೆ ಯಾವ ಎಕ್ಸಾಮ್ ಇದೆ ಅಂತೇಳಿ ನೋಡೋಣ. ಒನ್ಸಗೇನ ಕ್ವಿಕ್ಕಾಗಿ ನೋಡೋಣ. ಸೊ ಇಲ್ಲಿ ನೋಡಿರಿ, 2025ಗೆ ಯಾವುದಿದೆ? ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ. ಓಕೆ, ನೆಕ್ಸ್ಟ್ ನೋಡಿರಿ 22/5/2025ಗೆ. ಸೊ ಇಲ್ಲಿ ಡೇಟ್ ನೋಡಿರಿ ಮತ್ತು ಟೈಮಿಂಗ್ ನೋಡಿರಿ, 2 ಗಂಟೆಯಿಂದ 4 ಗಂಟೆವರೆಗಿದೆ. ಸೇಮ 22ಗೆ 2 ಗಂಟೆಯಿಂದ 4 ಗಂಟೆವರೆಗೆ ಇದೆ. ಸೊ ಇದು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಇದೆ. ಸೊ ಅದೇ ರೀತಿ 24/5/2025ಗೆ 2 ಗಂಟೆಯಿಂದ 4 ಗಂಟೆಗೆ ಸೆಕೆಂಡ್ ಸೆಮಿಸ್ಟ್ರಿಗೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಒಂದು ಸಬ್ಜೆಕ್ಟ್ ಇದೆ. ಸೊ ನೋಡಿರಿ, ನೆಕ್ಸ್ಟ್ 26/5/2025ಗೆ 2 ಗಂಟೆಯಿಂದ 4 ಗಂಟೆವರೆಗೆ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಅದೇ ಥರ ಸೊ ಒಂದೊಂದು ಕಾಲೇಜಲ್ಲಿ OEC ತೆಗೆದುಕೊಂಡಿರ್ತಾರೆ. ಸೊ ಅಲ್ಲಿ 3/6/2025ಗೆ 2ರಿಂದ 4 ಗಂಟೆವರೆಗೆ. ಸೊ ಇಲ್ಲಿ OEC ಸಬ್ಜೆಕ್ಟ್ ಇದೆ, ಬಿ ಕಾಮ್ ರಿಲೇಟೆಡ್ ಯಾವುದಾದ್ರು OEC ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ, 5/6/2025ಗೆ 2 ಗಂಟೆಯಿಂದ 4 ಗಂಟೆವರೆಗೆ ಇದು BA ಆಗಿರ್ಬೋದು, BBA, BSW. ಸೊ ಅವರಿಗೆ ಡಿಜಿಟಲ್ ಫ್ಲೂಯೆನ್ಸಿ ಇದೆ ನೋಡಿರಿ. ಸೊ ನೆಕ್ಸ್ಟ್ ನೋಡಿರಿ, 5/6/2025 2ರಿಂದ 4 ಗಂಟೆವರೆಗೆ ಬಿ ಕಾಮ್ BSc, BCA ಅವರಿಗೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ. ಸೊ ಮೇ ಬಿ ಇದರಲ್ಲಿ ಇನ್ನೂ ಕೂಡ ಕೆಲವೊಂದಷ್ಟು ಇನ್ನೂ ಚೇಂಜ್ ಆಗಬೇಕಾಗಿದೆ. ಇಲ್ಲಿ ನಿಮ್ಗೆ ಟೈಮಿಂಗ್ ಕೂಡ ಮೇ ಬಿ ಇನ್ನು ಚೇಂಜ್ ಮಾಡ್ಬೋದು. ಸೊ ಇದು ಯಾಕಪ್ಪ ಅಂತಂದರೆ ಇದು ಪ್ರೊವಿಷನಲ್ ಟೈಮ್ ಟೇಬಲ್ ಇದೆ. ಮತ್ತು ಅದೇ ರೀತಿ ಸೊ ಇನ್ನೊಂದು ಏನು ಚೇಂಜ್ ಮಾಡ್ಬೋದು ಅಂದರೆ, ಇಲ್ಲಿ ಡೇಟ್ಸ್ ಅದಾವಲ್ಲ, ಎಕ್ಸಾಮ್ ಡೇಟ್ ಕೂಡ ಚೇಂಜ್ ಮಾಡ್ಬೋದು. ಸೊ ಆದರೂ ಕೂಡ ನೀವು ಇದೇ ಫೈನಲ್ ಅಂತ ಹೇಳಿ ತಿಳಿದುಕೊಂಡು ಸ್ಟಡಿ ಮಾಡ್ತಾಯಿರಿ, ಈಗಿಂದನೇ ನಿಮಗೆ ಎಕ್ಸಾಮ್ದಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ 10/6/2025ಗೆ 2ರಿಂದ 4 ಗಂಟೆವರೆಗೆ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಕನ್ನಡ ಇದೆ. ನೆಕ್ಸ್ಟ್ ನೋಡಿರಿ, 10/6/2025 2ರಿಂದ 4 ಗಂಟೆವರೆಗೆ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಫಂಕ್ಷನಲ್ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ನೆಕ್ಸ್ಟ್ ನೋಡಿರಿ, 12/6/2025 2ರಿಂದ 4 ಗಂಟೆವರೆಗೆ ಇದು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ, 14/6/2025 2ರಿಂದ 4 ಗಂಟೆವರೆಗೆ ಸೊ ಹಿಂದಿ ಈ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ, 17/6/2025ಗೆ 2ರಿಂದ 4 ಗಂಟೆವರೆಗೆ ಮರಾಠಿ ಈ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ, 17/6/2025 2ರಿಂದ 4 ಗಂಟೆವರೆಗೆ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಅರೇಬಿಕ್. ಸೊ ಒಂದೊಂದು ಕಾಲೇಜಿನಲ್ಲಿ ತೆಗೆದುಕೊಂಡಿರ್ತಾರಲ್ಲ, ಸೊ ಇದು ಒಂದು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ, 19/6/2025ಗೆ 2ರಿಂದ 4 ಗಂಟೆವರೆಗೆ ಸಂಸ್ಕೃತ ಇದು ಒಂದು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಅದೇ ಥರ 19/6/2025 2ರಿಂದ 4 ಗಂಟೆವರೆಗೆ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ ಉರ್ದು. ಸೊ ಇದು ಕೂಡ ಒಂದು ಸಬ್ಜೆಕ್ಟ್ ಇದೆ. ಸೊ ಒಂದೊಂದು ಕಾಲೇಜಿನಲ್ಲಿ ತೆಗೆದುಕೊಂಡಿರ್ತಾರೆ, ಒಂದೊಂದು ಕಾಲೇಜಿನಲ್ಲಿ ತೆಗೆದುಕೊಂಡಿರ್ತಿಲ್ಲ. ಸೊ ಈ ಥರ ನಿಮ್ಮ ಕಾಲೇಜಿನಲ್ಲಿ ಯಾವ ಥರ ನಿಮ್ಗೆ ಸಬ್ಜೆಕ್ಟ್ ಇದೆ, ಸೊ ಅದನ್ನು ನೋಡಿ ನೀವು ಸ್ಟಡಿ ಮಾಡಿರಿ. ಸೊ ಬಟ್ ಏನು ಮಾಡ್ರಿ ಅಂದರೆ, ಇದೇ ಟೈಮ್ ಟೇಬಲ್ ಫೈನಲ್ ಅಂತ ತಿಳಿದ ಒಂದು ಸ್ಟಡಿ ಮಾಡ್ಕೋತ ಹೋಗ್ರಿ. ನೆಕ್ಸ್ಟ್ ಇನ್ನೊಂದು ನೋಡಿರಿ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು.
ನೆಕ್ಸ್ಟ್ ನೋಡಿರಿ ಇಲ್ಲ 19/5/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ ಇಂದ 4th ಸೆಮಿಸ್ಟರ್ ಸ್ಟಾರ್ಟ್ ಆಯ್ತು ನೋಡಿರಿ. ಇವಾಗ ಅಡ್ವಾನ್ಸಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಇದು ಸ್ಟಾರ್ಟ್ ಆಯಿತು. ಸೊ ಇದು ಒಂದು ಎಕ್ಸಾಮ್ ಇದೆ ಅವಾಗ. ಸೊ 21/5/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟ್ರಿಗೆ ಬಿಸ್ನೆಸ್ ರೆಗ್ಯುಲಾರಿಟಿ ಫ್ರೇಮ್ವರ್ಕ್ BRF ಅಂತೇಳಿ ಇದು ಒಂದು ಸಬ್ಜೆಕ್ಟ್ ಇದೆ ನೋಡಿರಿ. ನೆಕ್ಸ್ಟ್ 23/5/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟ್ರಿಗೆ ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಈ ಒಂದು ಸಬ್ಜೆಕ್ಟ್ ಇದೆ ನೋಡಿರಿ. ನೆಕ್ಸ್ಟ್ 4/6/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ BSc ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ AI ಈ ಒಂದು ಸಬ್ಜೆಕ್ಟ್ ಇದೆ ನೋಡಿರಿ. ಸೊ ನೆಕ್ಸ್ಟ್ ಅದೇ ಥರ 6/6/2025 2ರಿಂದ 4 ಗಂಟೆವರೆಗೆ BCA BSc ಅವರಿಗೆ 4th ಸೆಮಿಸ್ಟರ್ಗೆ ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಸೊ ಈ ಒಂದು ಸಬ್ಜೆಕ್ಟ್ ಇದೆ. ಇದಕ್ಕೆ ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್. ಸೊ ಅದೇ ಥರ 9/6/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟರ್ಗೆ ಕನ್ನಡ ಇದೆ. 11/6/2025 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟರ್ ಇಂಗ್ಲೀಷ್ ಕೂಡ ಇದೆ. ನೆಕ್ಸ್ಟ್ ನೋಡಿರಿ 13/6/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟರ್ ಹಿಂದಿ ಇದೆ. ಸೇಮ್ ಇದೇ ಥರ 16/6/2025ಗೆ 2ರಿಂದ 4 ಗಂಟೆವರೆಗೆ ಬಿ.ಕಾಮ್ 4th ಸೆಮಿಸ್ಟರ್ ಮರಾಠಿ ಈ ಒಂದು ಸಬ್ಜೆಕ್ಟ್ ಇದೆ ಎಕ್ಸಾಮ್ ಇದೆ. 16/6/2025ಗೆ ಬಿ.ಕಾಮ್ 4th ಸೆಮಿಸ್ಟರ್ಗೆ ಅರೇಬಿಕ್ ಈ ಒಂದು ಸಬ್ಜೆಕ್ಟ್ ಇದೆ. ಸೊ ಅದೇ ರೀತಿ 18/6/2025ಗೆ ಬಿ.ಕಾಮ್ 4th ಸೆಮಿಸ್ಟ್ರಿಗೆ ಸಂಸ್ಕೃತ ಈ ಸಬ್ಜೆಕ್ಟ್ ಇದೆ. ಸೇಮ್ 18/6/2025ಗೆ ಬಿ.ಕಾಮ್ 4th ಸೆಮಿಸ್ಟ್ರ್ ಕೂಡ ಉರ್ದು ಇದು ಒಂದು ಸಬ್ಜೆಕ್ಟ್ ಇದೆ. 6/6/2025 2ರಿಂದ 4 ಗಂಟೆವರೆಗೆ BA BBA BSW ಬಿ.ಕಾಮ್ ಇವರಿಗೆ 4th ಸೆಮಿಸ್ಟ್ರಿಗೆ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಈ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಅದೇ ಥರ 19/5/2025ಗೆ 10ರಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿ ಇಲ್ಲಿಂದ 6th ಸೆಮಿಸ್ಟರ್ ಸ್ಟಾರ್ಟ್ ಆಯ್ತು ನೋಡಿರಿ. ಸೊ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಸಬ್ಜೆಕ್ಟ್ ಎಕ್ಸಾಮ್ ಇದೆ ನೋಡಿರಿ. ಇದು 19/5/2025ದಿಂದ ಸ್ಟಾರ್ಟ್ ಆಯಿತು. ಸೇಮ್ 20/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಇದು ನೋಡಿರಿ. ಇದು 19/5/2025 2 ಗಂಟೆ ಅಲ್ಲ, ಇದು 10 ಗಂಟೆಯಿಂದ 12 ಗಂಟೆವರೆಗೆ ಇದೆ. ಇದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ. ನೆಕ್ಸ್ಟ್ ನೋಡಿರಿ 20/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ IT ಇನ್ಕಮ್ ಟ್ಯಾಕ್ಸ್ ಇದೆ. ಸೊ ನೆಕ್ಸ್ಟ್ 21/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟರ್ ಅವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಸ್ ಈ ಒಂದು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ನೋಡಿರಿ ಅದೇ ಥರ 22/5/2025 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದು ಒಂದು ಕೂಡ ಎಕ್ಸಾಮ್ ಇದೆ. ಅಂದರೆ ಒಂದೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಚಾಯ್ಸಿಂಗ್ ಇರ್ತಲ್ಲ OEC ಸೊ ಅವನ್ನೆಲ್ಲ ತೆಗೆದುಕೊಂಡಿರ್ತಾರೆ. ಸೊ ನಿಮಗೆ ಯಾವುದಿದೆ ಆ ಡೇಟ್ ನೀವು ಅಬ್ಸರ್ವ್ ಮಾಡಿರಿ. 23/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಈ ಒಂದು ಎಕ್ಸಾಮ್ ಇದೆ. ಅದೇ ಥರ 24/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದೆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR ಸೊ ITR ಸಬ್ಜೆಕ್ಟ್ ಇದೆಯಲ್ಲ ಸೊ ಅದು ಕೂಡ ಎಕ್ಸಾಮ್ ಇದೆ ನೋಡಿರಿ. ಸೊ 26/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಕಾಮರ್ಸ್ ಇದು ಒಂದು ಎಕ್ಸಾಮ್ ಇದೆ ನೋಡಿರಿ. 27/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಕಲ್ಚರಲ್ ಡೈವರ್ಸಿಟಿ ಆ್ಯಟ್ ವರ್ಕ್ ಪ್ಲೇಸ್ ಈ ಒಂದು ಎಕ್ಸಾಮ್ ಇದೆ ನೋಡಿರಿ. ನೆಕ್ಸ್ಟ್ 28/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಈ ಒಂದು ಎಕ್ಸಾಮ್ ಇದೆ ನೋಡಿರಿ. ನೆಕ್ಸ್ಟ್ 29/5/2025ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬಿ.ಕಾಮ್ 6th ಸೆಮಿಸ್ಟ್ರಿಗೆ HR ಅನಾಲಿಸ್ಟ್ ಅಂತೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ ಇದೆ ನೋಡಿರಿ. ಸೊ ಈ ಥರ ಇದು
ಆ್ಯಕ್ಚುಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCU. ಸೊ ಈಗ ಈ ಟೈಮ್ ಟೇಬಲ್ ನಿಮಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಈ ಟೈಮ್ ಟೇಬಲ್ ಪ್ರೊವಿಷನಲ್ ಇದೆ, ಅಂದರೆ ತಾತ್ಕಾಲಿಕ ಆದಂಥ ಟೈಮ್ ಟೇಬಲ್. ಬಟ್ ಇನ್ ಕೇಸ್ ಇದೇ ಟೈಮ್ ಟೇಬಲ್ ನಿಮಗೆ ಮೇ ಬಿ ಏನಾಗ್ಬೋದು, ಇನ್ ಎಕ್ಸಾಮ್ ಫೈನಲ್ ಕೂಡ ಇದೇ ಟೈಮ್ ಟೇಬಲ್ ಆಗೋ ಚಾನ್ಸಸ್ ಬಹಳಷ್ಟು ಇದೆ. ಸೊ ಹಾಗಾಗಿ ಈಗ ನೀವು ಏನು ಮಾಡಿರಿ, ಈಗಿಂದನೇ ಸ್ಟಡಿ ಮಾಡಿರಿ. ಸೊ 20ದಿಂದ ಸ್ಟಾರ್ಟ್ ಆಕಾವತ್ತೇಳಿ ಎಕ್ಸಾಮ್ ನೀವು ತಿಳಿದುಕೊಂಡ. ಸೊ ಇಲ್ಲಿ ನೋಡಿರಿ, ಸ್ಟಾರ್ಟಿಂಗ್ 20 ಇದೆಯಲ್ಲ, ಸೊ ಎಕ್ಸಾಕ್ಟ್ 20ದಿಂದ ಸ್ಟಾರ್ಟ್ ಆಗುತ್ತವೆ. ಸೊ ಅದನ್ನೇ ನೀವು ಫೈನಲ್ ಅಂತ ತಿಳಿದುಕೊಂಡ ಈಗಿಂದನೇ ಸ್ಟಡಿ ಮಾಡ್ತಾ ಹೋಗ್ರಿ, ನಿಮಗೆ ಎಕ್ಸಾಮ್ನಲ್ಲಿ ಬೆನಿಫಿಟ್ಸ್ ಆಗುತ್ತೆ. ಓಕೆ, ಸೊ ಈಗಿಂದನೇ ಸ್ಟಡಿ ಮಾಡ್ಕೋತೀರಿ, ಇನ್ನೇನು ಭಾಳ ಟೈಮು ಉಳಿದಿಲ್ಲ ನಿಮಗೆ. ಸೊ ಮೇ ಬಿ ಇನ್ನು 1 ಮಂತ್ ಮೇಲೆ 8 days. ಸೊ ಇಷ್ಟೇ ನಿಮಗೆ ಟೈಮ್ ಇರುವುದು. ಸೊ ಈಗಿಂದನೇ ಚಲೋತಂಗೆ ಸ್ಟಡಿ ಮಾಡಿರಿ, ಯಾಕಂದ್ರೆ ಇಲ್ಲಿ 2nd ಸೆಮಿಸ್ಟ್ರ್ವರೆಗೂ ಸ್ಟಡಿ ಮಾಡಿರಿ, 4th ಸೆಮ್ದವರು ಸ್ಟಡಿ ಮಾಡಿರಿ, ಆ್ಯಂಡ್ 6th ಸೆಮಿಸ್ಟರ್ದವರು ಸ್ಟಡಿ ಮಾಡಿರಿ, ಫೈನಲ್ ಇಯರ್ ಇರ್ತಾರಲ್ಲ. ಸೊ ಓಕೆ, ಮತ್ತು ಎಕ್ಸಾಮ್ ರಿಲೇಟೆಡ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ನಿಮ್ಗೆ ಟೈಮ್ ಟೇಬಲ್ ಆಗಿರ್ಬೋದು, ಸೊ ಅದನ್ನೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಅದನ್ನ ಹೇಳ್ತೇನೆ. ಸೊ ಓಕೆ, ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಸೊ ಎಕ್ಸಾಮ್ ಮಾತ್ರ 20ದಿಂದ ಸ್ಟಾರ್ಟ್ ಆಗ್ತಾವೆ ಅಂಥೇಳಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಿ. ಸೊ ಇದು ಪ್ರೊವಿಷನಲ್ ಟೈಮ್ ಟೇಬಲ್ ಇರ್ಬೋದು, ಬಟ್ ಇದು ಕೂಡ ಫೈನಲ್ ಟೈಮ್ ಟೇಬಲ್ ಆಗುವಂಥ ಸಾಧ್ಯತೆ ಇದೆ. ಓಕೆ, ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಆಲ್.